ವಿಶೇಷವಾಗಿ ನಮ್ಮ ಕನ್ನಡ ಕಲಾ ಕುಟುಂಬಕ್ಕೆ ಹಾಗೂ ಇಲ್ಲಿಗೆ ಬಂದಿರುವ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಈ ಒಂದು 50 ವರ್ಷದ ಜರ್ನಿ ಏನಿದೆ, ಅದರಲ್ಲಿ ಅದ್ಭುತವಾದ ಚಿತ್ರಗಳನ್ನ ಅವರು ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅವರದೇ ಆದಂತ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗಲ್ಲ. ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ನಾನು ಫಸ್ಟ್ ನೋಡಿದ್ದು ನಾನು ಅಂಬರೀಷ್ ಅವರು ಫಸ್ಟ್ ಒಂದು ಮೂವಿ ನಾವಿಬ್ರು ಸೇರಿ ಆಕ್ಟ್ ಮಾಡಿದ್ದು ಆಹುತಿ ಅಂತ. ಆ ಒಂದು ಚಿತ್ರದ ಶೂಟಿಂಗ್ ಅಲ್ಲಿ ಅವರು ಬರ್ತಾ ಇರೋರು ಅಂಬರೀಷ್ ಮೀಟ್ ಮಾಡೋಕ್ಕೆ. ಆ ಸಂದರ್ಭದಲ್ಲಿ ನಾನು ಹಲವಾರು ಬಾರಿ ಮೀಟ್ ಮಾಡಿದ್ದೆ. ಆ ನಂತರ ಒಂದಿನ ಅಂಬರೀಷ್ ಅವರು ನನ್ನ ಕೇಳಿದ್ರು, ಅಂಥ ಪಿಕ್ಚರ್ ನೋಡಿದ್ಯಾ ಅಂತ. ನಾನು ನಿಜಕ್ಕೂ ಆವಾಗ ನೋಡಿರ್ಲಿಲ್ಲ. ಅವರು ನನಗೆ ಸ್ಪೆಷಲ್ ಆಗಿ ಸ್ಟುಡಿಯೋ ಮೇಕಪ್ ರೂಮ್ ಅಲ್ಲೇ VCR ಟಿವಿನ ರೂಮಿಂದ ತಗೊಂಡ್ಬಂದು ಫಿಕ್ಸ್ ಮಾಡಿಬಿಟ್ಟು ನನಗೆ ಅಂಥ ಪಿಕ್ಚರ್ನ ತೋರಿಸಿದ್ರು. ನಿಜಕ್ಕೂ ನಾನು ಐ ವಾಸ್ ಸ್ಪೀಚ್ಲೆಸ್ ಆ ಪಿಕ್ಚರ್ನ ನೋಡಿ. ಯಾಕೆಂದ್ರೆ ಅಷ್ಟು ಒಂದು ಇಂಟೆನ್ಸ್ ಮೂವಿ ಎಕ್ಸ್ಪೀರಿಯನ್ಸ್, ತುಂಬಾ ಅದು ಅಪರೂಪ ಅಂತ ನನ್ಗನ್ಸುತ್ತೆ. ಅಷ್ಟೇ ಅಲ್ಲ, ಅಂಬರೀಷ್ ಅವರನ್ನ ಮೊದಲಿಂದನೂ ಎಲ್ಲರೂ ಬೇರೆ ಬೇರೆ ರೀತಿಯ ಒಂದು ಪಾತ್ರಗಳಲ್ಲಿ ನೋಡ್ತಾ ಬಂದಿದ್ರು ಕನ್ನಡ ಆಡಿಯನ್ಸ್. ಅಂದ್ರೆ ಖಳನಾಯಕನಾಗಿ ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಪುಟ್ಟಣ್ಣ ಕಣಗಳವರ ಚಿತ್ರಗಳಲ್ಲಿ ಒಂದಷ್ಟು ಒಳ್ಳೆಯ ಪಾತ್ರಗಳನ್ನು ಮಾಡಿದ್ರು. ಹೀರೋ ಆಗಿ ಜಸ್ಟ್ ಇನ್ನೇನು 1-2 ಪಿಕ್ಚರ್ ಮಾಡಿರಬಹುದು. ಆ ಸಂದರ್ಭದಲ್ಲಿ ಅಂತ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ರಾಜೇಂದ್ರ ಸಿಂಗ್ ಬಾಬು ಅವರು ಆ ಇಡೀ ಸಿನಿಮಾನ ಕ್ಯಾರಿ ಮಾಡಿಸಿದ್ರು ಅಂಬರೀಷ್ ಕೈಲಿ. ಅಂತ ಪಿಕ್ಚರ್ ಇವತ್ತಿಗೂ ಆ ಡೈಲಾಗ್ಸ್ ಅಂದ್ರೆ ಒಂದು 45 ವರ್ಷಗಳಾಯ್ತು, ಮೋರ್ ದೆನ್ 44 years ಆಗ್ತಾ ಬಂತು. ಇವತ್ತಿಗೂ ಕನ್ವರ್ ಡೈಲಾಗ್ಸ್, ಕನ್ವರ್ ಲಾಲ್ ಬೋಲೋ ಅನ್ನೋದು ಪ್ರತಿ ಒಬ್ಬರು ಅದನ್ನ ಒಂದು ರೀತಿ ಇಮಿಟೇಟ್ ಮಾಡೋದು, ಬೇರೆ ಬೇರೆ ಪಿಕ್ಚರ್ಸ್ ಅಲ್ಲಿ ಅದನ್ನ ರಿಪೀಟ್ ಮಾಡಿದ್ದು ನೋಡ್ತಾ ಇದ್ರೆ ಇಟ್ ಈಸ್ ಬಿಕಮ್ ಐಕಾನಿಕ್ ಮೂವಿ. ಪ್ಲಸ್ ಅಂಬರೀಷ್ ಅವರ ಒಂದು ಚಿತ್ರಗಳಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೂವಿ ಅಂತಾನೆ ನಾನು ಭಾವಿಸ್ತೀನಿ. ಬಿಕಾಸ್ ಅದಕ್ಕೆ ಮೊದಲು ಅಂಬರೀಷ್ ಅವರು ಎಲ್ಲರಿಗೂ ಪರಿಚಯ ಇದ್ರು ಆಸ್ ಅನ್ ಆರ್ಟಿಸ್ಟ್, ಬಟ್ ಅಂತ ಮೇಡ್ ಹಿಮ್ ಅ ಸೂಪರ್ ಸ್ಟಾರ್ ಅಂಡ್ ಸೂಪರ್ ಹೀರೋ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಸೋಲ್ ರೀಸನ್ ಫಾರ್ ದಟ್ ಇಸ್ ರಾಜೇಂದ್ರ ಸಿಂಗ್ ಬಾಬು ಅವರು. ಅದಕ್ಕಿಂತ ಮೊದಲು ರಾಜೇಂದ್ರ ಸಿಂಗ್ ಬಾಬು ಅವ್ರ ಪಿಕ್ಚರ್ಸ್ ಅಲ್ಲಿ ಅಂಬರೀಷ್ ಆಕ್ಟ್ ಮಾಡಿದ್ರು. ನಾಗರಹೊಳೆ, ಅದರಲ್ಲೂ ಅವ್ರಿಗೆ ಒಂದು ಒಳ್ಳೆಯ ಪಾತ್ರ ಇತ್ತು. ಸೊ ಐ ಥಿಂಕ್ ಆ ಒಂದು ಪಿಕ್ಚರ್ನ ಕನ್ನಡ ಚಿತ್ರ ಪ್ರೇಮಿಗಳು ಎಂದೆಂದಿಗೂ ಮರೆಯೋಕ್ ಸಾಧ್ಯ ಇಲ್ಲ. ಇಟ್ ಇಸ್ ಬಾಬು ಅವರಿಗೆ ಅದೊಂದು ಸೂಪರ್ ಬ್ಲಾಕ್ ಬಸ್ಟರ್ ಪಿಕ್ಚರ್. ಅದು ಎಷ್ಟು ತಿಂಗಳು, ಒಂದು ವರ್ಷನೋ ಅದು ಓಡಿರ್ಬೇಕು ಆ ದಿನಗಳಲ್ಲಿ. ಇವತ್ತಿಗೂ ಅದು ಟಿವಿಲಿ ಬಂದ್ರೆ ನಾವೆಲ್ಲರೂ ಅದನ್ನ ಎಲ್ಲ ಪ್ರೋಗ್ರಾಮ್ಸ್ ಸ್ಟಾಪ್ ಮಾಡಿಬಿಟ್ಟು ಆ ಒಂದು ಪಿಕ್ಚರ್ನ ನೋಡ್ತೀವಿ. ಅಂತ ಒಂದು ಇಂಪ್ಯಾಕ್ಟ್ ಮಾಡಿರೋ ಪಿಕ್ಚರ್ ಅದು. ಆ ಪಿಕ್ಚರ್ನ ಪ್ರತಿಯೊಂದು ಭಾಷೆಯಲ್ಲೂ ಎಲ್ಲರೂ ಬಂದು ನೋಡಿ ಅದನ್ನ ರೀಮೇಕ್ ಮಾಡೋಕೆ ಮುಂದೆ ಬಂದ್ರು. ಐ ಥಿಂಕ್ ಇಟ್ ವಾಸ್ ಮೇಡ್ ಇನ್ ಹಿಂದಿ, ತೆಲುಗು, ತಮಿಳ್ ಎಲ್ಲ ಭಾಷೆಗಳಲ್ಲೂ ಅದನ್ನ ರೀಮೇಕ್ ಮಾಡಿದ್ರು. ಆದ್ರೆ ಬಟ್ ಅಂತ ಅಂದ್ರೆ ಅಂಬರೀಷ್ ಅವರು ಮಾಡಿರೋ ಅಂತ ಫಸ್ಟ್ ರಾಜೇಂದ್ರ ಸಿಂಗ್ ಬಾಬು ಅವರು ಆ ಒಂದು ಇಂಪ್ಯಾಕ್ಟ್ ಇದೆಲ್ಲ, ಅದನ್ನ ಐ ಥಿಂಕ್ ಇಟ್ ಕೆನ್ ನಾಟ್ ಬಿ ರಿಪ್ಲಿಕೇಟೆಡ್. ಎಲ್ಲ ಪಿಕ್ಚರ್ಸ್ ಚೆನ್ನಾಗಿತ್ತು, ಬಟ್ ಅಂತ ಸ್ಟಿಲ್ ಅಂತ. ಅದಾದ್ಮೇಲೆ ಅಂಬರೀಷ್ ಅವರ ಒಂದು ಕ್ಯಾರಿಯರ್ ಒಂದು ಸ್ಪ್ರಿಂಗ್ ಬೋರ್ಡ್ ತರ ಟೇಕ್ ಆಫ್ ಆಗಿತ್ತು. ಅಂಡ್ ರಾಜೇಂದ್ರ ಸಿಂಗ್ ಬಾಬು ಅವರು ಈ 50 ವರ್ಷಗಳಲ್ಲಿ 50 ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ
ಅವರು ಹಲವಾರು ಅಂದ್ರೆ ಮುತ್ತುಗಳಂತ ಸಿನಿಮಾಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದು ಬಂಧನ ಇರ್ಬೋದು, ಮುತ್ತಿನ ಹಾರ ಇರ್ಬೋದು, ಇನ್ನು ಬೇರೆ ಬೇರೆ ಎಷ್ಟೋ ಚಿತ್ರಗಳು. ಅವರದ್ದು ಒಂದು ಒಂದು ಬಾಡಿ ಆಫ್ ವರ್ಕ್ ನೋಡಿದ್ರೆ ಈ ವಿಲ್ ಡೆಫಿನೆಟ್ಲಿ ನಮ್ಮ ಕನ್ನಡ ಚಿತ್ರ ಪರಿಶ್ರಮಿಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲೆಜೆಂಡರಿ ಡೈರೆಕ್ಟರ್ ಅಂತಾನೆ ನಾವು ಹೇಳ್ಬೋದು. ಅಂಡ್ ಐ ರಿಯಲಿ ಫೀಲ್ ಆನರ್ಡ್ ಅಂಡ್ ಪ್ರಿವಿಲೇಜ್ಡ್ ಇವತ್ತು. ಯಾಕೆಂದ್ರೆ ಬಾಬು ಅವ್ರ ಜೊತೆಲಿ ನಾನೊಂದು ಪಿಕ್ಚರ್ ಮಚ್ ಲೇಟರ್ ಮಾಡಿದ್ದೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರೊಡಕ್ಷನ್ ಅಲ್ಲೂ ನಾನು ಕರ್ಣ ಅನ್ನೋ ಪಿಕ್ಚರ್ ಆಕ್ಟ್ ಮಾಡಿದ್ದೆ ವಿಷ್ಣುವರ್ಧನ್ ಅವ್ರ ಜೊತೆಲಿ, ಕಾಂಚನ ಗಂಗಾ ಅನ್ನೋ ಪಿಕ್ಚರ್. ದೆನ್ ಬಟ್ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಒಂದು ಸ್ನೇಹ ಸಂಬಂಧ ಬಾಂಧವ್ಯ ಅನ್ನೋದು ಇಷ್ಟೊಂದು ವರ್ಷಗಳಲ್ಲಿ ನಂದು ಅಂಬರೀಷ್ ಅವ್ರದ್ದು, ಬಾಬು ಅವ್ರದ್ದು, ವಿಷ್ಣು ಅವ್ರದ್ದು ಕಥೆಗಳು ಹೇಳಿದ್ರೆ ಅದನ್ನ ಒಂದು ಬುಕ್ಕೆ ಬರೆಯಬಹುದು ಇವತ್ತು. ಅಷ್ಟೊಂದು ಚೆನ್ನಾಗಿರುತ್ತೆ, ಅಷ್ಟೊಂದು ತಮಾಷೆ ಇರುತ್ತೆ, ಅಷ್ಟೊಂದು ಪ್ರೀತಿ ಅಭಿಮಾನ ಇರುತ್ತೆ. ಸೊ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ. ಖಂಡಿತ ಅವರ ಪ್ರತಿಯೊಂದು ಸಿನಿಮಾನ ಕನ್ನಡ ಆಡಿಯನ್ಸ್ ಮತ್ತೊಮ್ಮೆ ನೋಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಅಂಡ್ ಐ ವಿಶ್ ರಾಜೇಂದ್ರ ಸಿಂಗ್ ಬಾಬು ಎ ವೆರಿ ಲಾಂಗ್, ಹೆಲ್ತಿ, ಸಕ್ಸಸ್ಫುಲ್ ಅಂಡ್ ಮೆನಿ ಮೋರ್ ಸಕ್ಸಸ್ಫುಲ್ ಮೂವೀಸ್ ಆಲ್ಸೋ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಜೇಂದ್ರ ಸಿಂಗ್ ಮೇಲೆ ಇರ್ತಕ್ಕಂತಹ ಪ್ರೀತಿಯಿಂದ, ಅವರ ಸ್ನೇಹದಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸಿ